ನಮಸ್ಕಾರ. ಇಲ್ಲಿವರೆಗೂ ಯಾವುದೇ ಸ್ಟಾರ್ ಅಥವಾ ನಟಿ ಮಾಡದೇ ಇರುವಂಥ ಕೆಲಸ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಾಡ್ತಿರುವಂಥದ್ದು. ತಮ್ಮ ಮದುವೆಯ ಪ್ರಯುಕ್ತ 16 ಟೆಂಪಲ್ಗಳಲ್ಲಿ ಅನ್ನ ಕೊಡುವಂಥದ್ದು ಅಥವಾ ಅನ್ನ ಸಂತರ್ಪಣೆ ಏನು ಹೇಳ್ತೀವಿ ಅದನ್ನು ಮಾಡ್ತಿರುವಂಥದ್ದು. ಹಾಗೆಯೇ ರಾಜ್ಯದ ಪ್ರಮುಖ ನಗರಗಳಲ್ಲಿ, ಅದು ದೇಶದ ತುಂಬ ಇರುವಂತಹ ರಾಜ್ಯದ ಪ್ರಮುಖ ನಗರಗಳಲ್ಲಿ ಸ್ವೀಟನ್ನು ಹಂಚುವಂಥ ಕೆಲಸ ಮಾಡ್ತಿದ್ದಾರೆ. ಒಂದು ಟ್ರಕ್ಕನ್ನು ನಿಮ್ಮ ಊರಿಗೆ ಕಳಿಸ್ತೀವಿ, ನೀವೆಲ್ಲ ಸ್ವೀಟನ್ನು ತಗೊಂಡು ನಮಗೆ ಆಶೀರ್ವಾದ ಮಾಡಬೇಕು ಅನ್ನೋ ಅರ್ಥದಲ್ಲಿ ವಿಜಯ್ ದೇವರಕೊಂಡ ಬರ್ಕೋತಾರೆ ಫೇಸ್ಬುಕ್ಕಲ್ಲಿ. ಹಾಗೆಯೇ ಲಿಸ್ಟ್ ಮಾಡ್ತಾರೆ ಅವರು, ಅಂದರೆ ದೇವಸ್ಥಾನಗಳು 16 ಲಿಸ್ಟು. ಹಾಗೆಯೇ ರಾಜ್ಯಗಳು ಅಂತ ಬಂದರೆ ಕೇರಳ ಇದೆ, ಆಂಧ್ರ ಪ್ರದೇಶ ಇದೆ, ತೆಲಂಗಾಣ ಇದೆ, ಹಾಗೆಯೇ ಮಹಾರಾಷ್ಟ್ರ ಇದೆ, ಬಿಹಾರ್ ಇದೆ, ಕರ್ನಾಟಕ ಇದೆ. ಹೀಗೆ ದೇಶದ ಪ್ರಮುಖ ಅನ್ನೋಕ್ಕಿಂತ ಬಹುತೇಕ ರಾಜ್ಯಗಳಲ್ಲಿ ಇವರ ಒಂದು ಮದುವೆ ಪ್ರಯುಕ್ತ ಸ್ವೀಟ್ ತುಂಬಿದ ಟ್ರಕ್ ಹೋಗುತ್ತೆ. ಅಲ್ಲಿಯ ಜನಕ್ಕೆ ಇವರ ಒಂದು ಸ್ವೀಟನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಇಲ್ಲಿವರೆಗೂ ಸಾಕಷ್ಟು ಸಿನಿಮಾಗಳ ಮಾಡಿದಂಥ ಕಲಾವಿದರು ಅಥವಾ ನಟ ನಟಿಯರು ಈ ಥರದ ಮದುವೆ ಆದಮೇಲೆ ಈ ಥರದ ಒಂದು ಕೆಲಸ ಮಾಡಿರಲಿಲ್ಲ. ಸೊ ಅದನ್ನು ಇವರು ಮಾಡ್ತಾಯಿದ್ದಾರೆ. ಇನ್ನೊಬ್ರಿಗೂ ಸ್ಫೂರ್ತಿ ಆಗುತ್ತೆ. ಅದು ಸಾಮಾನ್ಯವಾಗಿ ಮದುವೆ ಆದಮೇಲೆ ಒಂದು ರಿಸೆಪ್ಷನ್ ಇರುತ್ತೆ ಅಥವಾ ಫ್ಯಾನ್ ಮೀಟ್ ಅಂತ ಇರುತ್ತೆ. ಇವರು ಅದಕ್ಕೂ ಹೆಚ್ಚಾಗಿ, ಅದಕ್ಕೂ ದೊಡ್ಡದಾಗಿ ಯೋಚನೆ ಮಾಡಿರುವಂಥದ್ದು. ಸಾಕಷ್ಟು ದುಡ್ಡೂ ಖರ್ಚಾಗತ್ತೆ, ಸ್ವೀಟ್ ಮುಟ್ಟುತ್ತೆ. ಹಾಗೆಯೇ ಇನ್ನೊಂದು ಹೇಳಬೇಕು, ಮದುವೆ ಫೆಬ್ರವರಿ 26ನೇ ತಾರೀಕು ಆಯಿತು. ಮದುವೆ ಆದ ತಕ್ಷಣವೇ ಹೊರಗಡೆ ಏನು ಮಾಧ್ಯಮದವರಿದ್ದರು ಅಥವಾ ಕ್ಯಾಮ್ರಾಮನ್ಗಳಿದ್ದರು, ಅವ್ರಿಗೆ ಬಂದು ಸ್ವೀಟನ್ನು ಕೊಟ್ಟಿರುವಂಥದ್ದು. ಆ ಸ್ವೀಟ್ ಬಾಕ್ಸಲ್ಲಿ ಅಥವಾ ಸ್ವೀಟ್ ಬಾಕ್ಸ್ ಮೇಲೆ ರಶ್ಮಿಕಾ ಮಂದನ್ ಅವರ ಪೋಸ್ಟರ್ ಇತ್ತು. ಆದರೆ ವಿಜಯ್ ದೇವರಕೊಂಡ ಅಲ್ಲಿ ಕಾಣಲಿಲ್ಲ, ಅದು ಬೇರೆ ವಿಚಾರ. ಸೊ ಇಲ್ಲಿ ವಿಶೇಷವಾಗಿ ಇವರ ಒಂದು ನಡೆ ತುಂಬ ಖುಷಿ ಕೊಡುವಂಥದ್ದು. ಅದಕ್ಕೆ ಈ ಒಂದು ವಿಡಿಯೋ. ಸೊ ಮಾರ್ಚ್ 4ನೇ ತಾರೀಕು ಇವರ ರಿಸೆಪ್ಷನ್ ಇದೆ. ಸೊ ಅದರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ, ಎಲ್ಲವನ್ನೂ ಮಾಹಿತಿ ಕಲೆಕ್ಟ್ ಮಾಡಿ ಅಂತ ಹೇಳ್ತಕ್ಕಂಥ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.